ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಏನು ಕೆಲಸಗಳೇನು ಮಾಡಿಲ್ಲ. ಮೊದಲು ಟಿಫನ್ಗೆ ರೆಡಿ ಮಾಡೋಣ ಅಂಥೇಳಿ ಇವತ್ತು ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೆಂತ್ಯ ಬಾತಿಗೆ. ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಕೆಲಸಗಳು ಎಷ್ಟು ಪೆಂಡಿಂಗ್ ಉಳಿತವೆ. ಹಾಗೆಯೇ ಇವತ್ತು ನಾನು ಎದ್ದೇಳೋದು ಲೇಟ್ ಆಗಿದ್ದರಿಂದ ನನಗೆ ಎಲ್ಲ ಕೆಲಸಗಳನ್ನು ಮುಗ್ಸೋಕ್ಕಾಗಲಿಲ್ಲ ಬೆಳಗ್ಗೆನೇ. ಹಾಗೆಯೇ ನಾನು ಫಸ್ಟು ತಿಂಡಿ ಮಾಡಿಬಿಡೋಣ, ಆಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಹೊರಗಡೆ ಪಾರ್ಕಿಂಗು ಮತ್ತು ಒಳಗಡೆ ನೆಲ ಎಲ್ಲ ಏನೂ ಒರೆಸಿರಲಿಲ್ಲ. ಹಾಗೆಯೇ ಕಸ ಗುಡಿಸ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವತ್ತು ಪೇರೆಂಟ್ಸ್ ಮೀಟಿಂಗಿಗೆ ಬೇರೆ ಹೋಗೋದಿದೆ. ಅಷ್ಟರಲ್ಲಿ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂಥೇಳಿ ನಾನು ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ. ನನ್ನ ಮಗ 6 ಗಂಟೆಗೆ ಕರಾಟೆ ಕ್ಲಾಸಿಗೆ ಹೋಗಿದ್ದ. ಅವನು ಅಷ್ಟೇ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು 7 ಗಂಟೆ ಹೀಗೆ ಬಂದ. ಮೆಂತ್ಯ ಬಾತ್ ರೆಡಿ ಆಯಿತು. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಬಾತು ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೆಂತ್ಯ ಬಾತಿಗೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಬ್ಬರೂ ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿ ತಿಂತಾಯಿದ್ದಾರೆ. ನಾನು ಹೊರಗಡೆ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ನಾನು ಹೊರಟೆ. ಬೇಗ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬರೋಣ ಅಂಥೇಳಿ ನಾವು 9:30 ಹೀಗೆ ಹೊರಟ್ವಿ. ಬೆಳಗ್ಗೆ ಟೈಮು ನಾನು ಸ್ಕೂಟಿನ ಸ್ಕೂಲ್ಗೆ ತೊಗೊಂಡೋಗೋದಿಲ್ಲ, ಯಾಕಂದರೆ ತುಂಬ ವೆಹಿಕಲ್ಸ್ ಇರ್ತವೆ. ಹಾಗಾಗಿ ಸ್ಕೂಟಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮೇನ್ ರೋಡಲ್ಲಿ ಆಟೋದಲ್ಲಿ ಹೋದ್ವಿ. ಸ್ಕೂಲ್ ಸರೌಂಡಿಂಗ್ ನೋಡೋದಕ್ಕೇ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೂರ್ವರ್ ಕ್ಲಾಸ್ ರೂಮು ಮತ್ತು ಶ್ರೇಷ್ಠರ್ ಕ್ಲಾಸ್ ರೂಮಿಗೆ ಹೋಗ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಪೂರ್ವಂಗೆ ಹೊಸ ಯೂನಿಫಾರ್ಮ್ ತೊಗೋಬೇಕಿತ್ತು, ಯಾಕಂದರೆ ಲಾಸ್ಟ್ ಇಯರ್ದು ಶಾರ್ಟ್ ಆಗಿತ್ತು. ಹಾಗಾಗಿ ನಾನು ಹೊಸ ಯೂನಿಫಾರ್ಮ್ ತೊಗೊಂಡು ಹೊರಟ್ವಿ. ನನ್ನ ಮಗಳಂತೂ ಏನು ಬಿಟ್ರೂ ಗಾಗಲ್ ಮಾತ್ರ ಬಿಡ್ತಾ ಇಲ್ಲ. ಕ್ಲಾಸ್ ರೂಮಲ್ಲೂ ಹಾಕ್ಕೊಂಡಿದ್ಲು. ಆಮೇಲೆ ನಾನು ಬಿಚ್ಚಿಸ್ಬಿಟ್ಟೆ, ಮ್ಯಾಮ್ ಬೈತಾರೆ ತೆಗಿ ಅಂತೇಳಿ. ಆಮೇಲೆ ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ಲು. ಮತ್ತೂ ಹೊರಗಡೆ ಬಂದ ತಕ್ಷಣವೇ ಹುಡ್ಕೊಂಡು ಹಾಕೊತಾ ಇದ್ದಾಳೆ. ಹಾಗೆಯೇ ನಾವು ಸ್ಕೈ ವಾಕಿಂದ ರೋಡ್ ಕ್ರಾಸ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಸುಮ್ಮನೆ ಇರಲ್ಲ, ಇಬ್ಬರೂ ಕಿತಾಪತಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಕೂಲಿಂದ ನಮ್ಮ ಸ್ಟಾಪಿಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಬೇಗ ಸ್ಟಾಪ್ ಬಂದುಬಿಡುತ್ತೆ. ನಮ್ಮ ಸ್ಟಾಪ್ ಬಂತು, ಬಸ್ ಇಳ್ಕೊಂಡು ಹೋದ್ವಿ. ಹಾಗೆಯೇ ನನ್ನ ಮಗ ಜ್ಯೂಸ್ ಕೊಡಿಸು ಅಮ್ಮ ಅಂತಂದ. ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಮನೆಯಲ್ಲೇ ಮಾಡಿಕೊಡ್ತೀನಿ ಕಣೋ ಅಂದ್ರೂ ಕೇಳಲ್ಲ, ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಹಾಗಾಗಿ 3 ಜನನೂ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ತರಕಾರಿ ಎಲ್ಲ ತೊಗೊಳ್ಳೋದಿತ್ತು, ತೊಗೊಂಡು ನಾವು ಮನೆಗೆ ಹೊರಟ್ವಿ. ಆಮೇಲೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು
ಅಮ್ಮನ ಸ್ಯಾರಿದೊಂದು ಕುಚ್ಚು ಕಟ್ಟೋದು ಬ್ಯಾಲೆನ್ಸ್ ಇತ್ತು. ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಹಾಗೆಯೇ ನನ್ನ ಮಗಳು ರೀಲ್ಸ್ ಮಾಡ್ತೀನಿ ಅಮ್ಮ ಅಂತ ಇದ್ಲು. ಇವತ್ತು ಭರತನಾಟ್ಯ ಕ್ಲಾಸ್ ಇತ್ತು, ಹಾಗಾಗಿ ನಾನು ಭರತನಾಟ್ಯ ಕ್ಲಾಸಿಗೆ ಹೋಗಿ ಬಿಟ್ಟು ಬಂದೆ. ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ಡ್ಯಾನ್ಸ್ ನೋಡ್ತಾ ಇರೋಣ ಅಂತಂದರೆ ನನ್ನ ಮಗ ಬಿಡಲ್ಲ. ಮನೆಗೆ ಹೋಗೋಣ, ಆಟಾಡೋದಕ್ಕೆ ಹೋಗಬೇಕು ಅಂತೇಳಿ ಮನೆಗೆ ಕರ್ಕೊಂಡು ಬಂದ. ಹಾಗೆಯೇ ಮನೆಗೆ ಬಂದಮೇಲೆ ವಾಕ್ ಹೋಗೋಣ, ಇಲ್ಲಾಂದರೆ ಆಟಾಡೋದಕ್ಕೆ ಹೋಗೋಣ ಅಂತಂದ. ಹಾಗಾಗಿ ವಾಕಿಗೆ ಹೋಗೋಣ ಬಾರೋ ಅಂತೇಳಿ ಕರ್ಕೊಂಡೋದೆ. ಥ್ಯಾಂಕ್ ಯು ಆಲ್.